ಸ್ನೇಹಿತರೆ, ವಿಶ್ವಕಪ್ ಅಖಾಡದಲ್ಲಿ ಟೀಂ ಇಂಡಿಯಾ ಅಬ್ಬರದ ಎಂಟ್ರಿ ಕೊಟ್ಟಿದೆ. ಅಮೆರಿಕದ ಸವಾಲನ್ನು ಧೂಳಿಪಟ ಮಾಡಿದ ಭಾರತ ಮೊದಲ ಪಂದ್ಯದಲ್ಲೇ ಭರ್ಜರಿ ಜಯ ದಾಖಲಿಸಿ ಜೈತ್ರಯಾತ್ರೆ ಆರಂಭಿಸಿದೆ. ಒಂದೆಡೆ ಪೆವಿಲಿಯನ್ಗೆ ಪರೇಡ್ ನಡೆಸುತ್ತಿದ್ದ ಬ್ಯಾಟರ್ಗಳು, ಇನ್ನೊಂದೆಡೆ ಅಮೆರಿಕನ್ನರ ಬೆವರಿಳಿಸಿದ ಬೌಲರ್ಗಳು. ಎಲ್ಲಕ್ಕಿಂತ ಹೆಚ್ಚಾಗಿ ಮೈದಾನದಲ್ಲಿ ಕಂಡುಬಂದಿದ್ದು ಕೇವಲ ಒಬ್ಬನೇ ವ್ಯಕ್ತಿಯ ಆರ್ಭಟ. ಅವರೇ ಮಿಸ್ಟರ್ 360 ಡಿಗ್ರಿ ಸೂರ್ಯಕುಮಾರ್ ಯಾದವ್. ಆರಂಭಿಕ ಆಘಾತ ಮತ್ತು ಸೂರ್ಯನ ಎಂಟ್ರಿ. ಸ್ನೇಹಿತರೆ, ಟಾಸ್ ಗೆದ್ದ ಯುಎಸ್ಎ ಭಾರತವನ್ನು ಬ್ಯಾಟಿಂಗ್ಗೆ ಆಹ್ವಾನಿಸಿದಾಗ ಭಾರತಕ್ಕೆ ಶುಭಾರಂಭ ಸಿಗಲಿಲ್ಲ. ಆರಂಭದಲ್ಲೇ ಟೀಂ ಇಂಡಿಯಾ ಅಭಿಮಾನಿಗಳಿಗೆ ಶಾಕ್ ಕಾದಿತ್ತು. ಸ್ಟಾರ್ ಓಪನರ್ ಅಭಿಷೇಕ್ ಶರ್ಮಾ ಖಾತೆ ತೆರೆಯುವ ಮೊದಲೇ ಔಟ್ ಆಗಿ ಪೆವಿಲಿಯನ್ ಸೇರಿಕೊಂಡರು. ಇನ್ನು ಭರವಸೆಯ ಆಟಗಾರರಾದ ಇಶಾನ್ ಕಿಶನ್ ಮತ್ತು ತಿಲಕ್ ವರ್ಮಾ ಕೂಡ ಮಂಕಾದರು. ಭಾರತದ ಸ್ಕೋರ್ ಬೋರ್ಡ್ ನೋಡ್ತಿದ್ರೆ ಅಭಿಮಾನಿಗಳಲ್ಲಿ ಆತಂಕ ಶುರುವಾಗಿತ್ತು. ಆದರೆ ಕ್ರೀಸ್ಗೆ ಬಂದ ನಾಯಕ ಸೂರ್ಯಕುಮಾರ್ ಯಾದವ್ ಕತೆನೇ ಬದಲಿಸಿದ್ರು. ಎಲ್ಲರೂ ಔಟಾಗಿ ಹೋಗ್ತಿದ್ರು, ಸೂರ್ಯ ಮಾತ್ರ ಅಚಲವಾಗಿ ನಿಂತಿದ್ರು. ಒಬ್ಬ ನಾಯಕನಾಗಿ ತಂಡವನ್ನ ಹೇಗೆ ಮುನ್ನಡೆಸಬೇಕು ಅನ್ನೋದನ್ನ ಸೂರ್ಯ ಸಾಬೀತುಪಡಿಸಿದ್ರು. ಕೇವಲ 49 ಎಸೆತಗಳಲ್ಲಿ ಬರೋಬ್ಬರಿ 84 ರನ್ಗಳ ಬಹುಮೂಲ್ಯ ಕಾಣಿಕೆ ನೀಡಿದ್ರು. ಇವರ ಈ ಬಿರುಸಿನ ಬ್ಯಾಟಿಂಗ್ನಲ್ಲಿ 10 ಬೌಂಡರಿ ಮತ್ತು 4 ಗಗನಚುಂಬಿ ಸಿಕ್ಸರ್ಗಳಿದ್ದವು. ಇವರ ಈ ಸ್ಫೋಟಕ ಆಟದಿಂದಾಗಿ ಭಾರತ 161 ರನ್ಗಳ ಗೌರವಯುತ ಮೊತ್ತ ತಲುಪಲು ಸಾಧ್ಯವಾಯಿತು. ಯುಎಸ್ಎ ಬ್ಯಾಟಿಂಗ್ ವೈಫಲ್ಯ ಮತ್ತು ಬೌಲರ್ಗಳ ದರ್ಬಾರ್. ಇನ್ನು 162 ರನ್ಗಳ ಗುರಿ ಬೆನ್ನತ್ತಿದ ಯುಎಸ್ಎ ತಂಡಕ್ಕೆ ಭಾರತೀಯ ಬೌಲರ್ಗಳು ಆರಂಭದಲ್ಲೇ ನಡುಕ ಹುಟ್ಟಿಸಿದ್ರು. ಪವರ್ ಪ್ಲೇ ಮುಗಿಯುವಷ್ಟರಲ್ಲೇ 3 ವಿಕೆಟ್ ಕಳೆದುಕೊಂಡ ಯುಎಸ್ಎ ಚೇತರಿಸಿಕೊಳ್ಳಲೇ ಇಲ್ಲ. ಸಂಜಯ್ ಕೃಷ್ಣಮೂರ್ತಿ ಮತ್ತು ಮಿಲಿಂದ್ ಕುಮಾರ್ ಸ್ವಲ್ಪ ಹೋರಾಟ ನಡೆಸಿದರೂ ಭಾರತದ ಸಿದ್ಧಪಡಿಸಿದ ಬೌಲಿಂಗ್ ದಾಳಿಯ ಮುಂದೆ ಅವರ ಆಟ ನಡೆಯಲಿಲ್ಲ. ಸ್ನೇಹಿತರೆ, ಟೀಂ ಇಂಡಿಯಾದ ಬೌಲಿಂಗ್ ವಿಭಾಗ ಇವತ್ತು ಅಕ್ಷರಶಃ ಬೆಂಕಿ ಉಗುಳುತ್ತಿತ್ತು. ಮೊಹಮ್ಮದ್ ಸಿರಾಜ್ 3 ವಿಕೆಟ್ ಕಿತ್ತು. ಯುಎಸ್ಎ ಬ್ಯಾಟಿಂಗ್ ಬೆನ್ನೆಲುಬು ಮುರಿದರು. ಅವರಿಗೆ ಸಾಥ್ ನೀಡಿದ ಅರ್ಷದೀಪ್ ಸಿಂಗ್ ಮತ್ತು ಅಕ್ಷರ್ ಪಟೇಲ್ ತಲಾ 2 ವಿಕೆಟ್ ಪಡೆದು ಯುಎಸ್ಎ ತಂಡವನ್ನು 132 ರನ್ಗಳಿಗೆ ಕಟ್ಟಿಹಾಕಿದರು. ಅಂತಿಮವಾಗಿ ಭಾರತ 29 ರನ್ಗಳ ಅಂತರದಿಂದ ಐತಿಹಾಸಿಕ ಜಯ ಸಾಧಿಸಿತು. ಮುಂದಿನ ಹಾದಿ ಮತ್ತು ಭಾರತ ಪಾಕ್ ಹೈವೋಲ್ಟೇಜ್ ಕಿರಿಕ್. ಇನ್ನೂ ಈ ಗೆಲುವಿನೊಂದಿಗೆ ಭಾರತ ತನ್ನ ವಿಶ್ವಕಪ್ ಅಭಿಯಾನಕ್ಕೆ ಭದ್ರ ಬುನಾದಿ ಹಾಕಿದೆ. ಟೀಂ ಇಂಡಿಯಾದ ಮುಂದಿನ ಪಂದ್ಯ ಫೆಬ್ರವರಿ 12 ರಂದು ನಮೀಬಿಯಾ ವಿರುದ್ಧ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಆದರೆ ಈ ಟೂರ್ನಿಯಲ್ಲಿ ಎಲ್ಲರ ಗಮನ ಇರೋದು ಭಾರತ ಮತ್ತು ಪಾಕಿಸ್ತಾನ ಪಂದ್ಯದ ಮೇಲೆ. ಈ ಪಂದ್ಯ ನಡೆಯುತ್ತಾ ಇಲ್ವಾ ಅನ್ನೋ ಗೊಂದಲ ಇನ್ನೂ ಮುಂದುವರಿದಿದೆ. ಪಾಕಿಸ್ತಾನ ಈಗಾಗಲೇ ಆಡಲು ನಿರಾಕರಿಸಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ರಾಜತಾಂತ್ರಿಕ ಕಾರಣಗಳು ಮತ್ತು ಕ್ರಿಕೆಟ್ ಜಿದ್ದಾಜಿದ್ದಿನ ನಡುವೆ ಈ ವಿವಾದಿತ ಪಂದ್ಯದ ಭವಿಷ್ಯ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಒನ್ ಮ್ಯಾನ್ ಶೋನಿಂದಾಗಿ ಭಾರತ ಮೊದಲ ಪಂದ್ಯದಲ್ಲಿ ವಿಜಯ ಪತಾಕೆ ಹಾರಿಸಿದೆ. ನೀವು ಸೂರ್ಯನ ಈ ಬ್ಯಾಟಿಂಗ್ ಬಗ್ಗೆ ಏನಂತೀರಾ? ಭಾರತ ಪಾಕ್ ಪಂದ್ಯ ನಡೆಯಬೇಕಾ ಬೇಡವಾ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ ತಿಳಿಸಿ. ಕ್ರಿಕೆಟ್ ಲೋಕದ ಕ್ಷಣ ಕ್ಷಣದ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಪೋರ್ಟ್ ಮಾಡಿ. ಧನ್ಯವಾದಗಳು.